ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆಯಲಿಕ್ಕೆ ಇನ್ನು 1 ವರ್ಷ ಬಾಕಿ ಇರುವಂತದ್ದು. ಏಪ್ರಿಲ್ ಮೇ ತಿಂಗಳಲ್ಲಿ ಮುಂದಿನ ವರ್ಷ ಚುನಾವಣೆ ನಡೆಯುತ್ತೆ. ಆದರೆ ಈಗ ನಾವು ಚರ್ಚೆಗೆ ತೆಗೆದುಕೊಂಡಿರುವಂತಹ ವಿಷಯ ಬಸವ ಅವರೇ, 2023ಕ್ಕೆ ವಿಧಾನಸಭಾ ಚುನಾವಣೆ ನಿಗದಿಯಂತೆ ನಡೆಯಲೇಬೇಕು. ಆದರೆ 2024ಕ್ಕೂ ಕೂಡ ಮಧ್ಯಂತರ ಚುನಾವಣೆ ನಡೆಯುತ್ತೆ ಅಂತ ಹೇಳಿದ್ರೆ 1 ವರ್ಷ, ಮುಂದಿನ ವರ್ಷ ಚುನಾವಣೆ ನಡೆದು ಮತ್ತೆ 2024ಕ್ಕೆ ಲೋಕಸಭಾ ಚುನಾವಣೆಯ ಜೊತೆಗೆ ಕರ್ನಾಟಕದಲ್ಲಿ ಮತ್ತೆ ಮಧ್ಯಂತರ ಚುನಾವಣೆ ನಡೆಯುವಂತಹ ಸನ್ನಿವೇಶ ಏರ್ಪಡುತ್ತೆ ಅನ್ನುವಂಥದ್ದು ನಿಮ್ಮ ಫಸ್ಟ್ ಕಮೆಂಟ್ ಏನು? ಇಲ್ಲ, ಖಂಡಿತವಾಗೂ. ಯಾಕಂದ್ರೆ ಈಗಿನ ಸದ್ಯದ ಎಲ್ಲ ನಮ್ಮ ಸಮೀಕ್ಷೆಗಳ ಲೆಕ್ಕಾಚಾರಗಳನ್ನ ನೋಡಿದ್ರೆ 2023ರ ಚುನಾವಣೆಗೂ ಕೂಡ ಬರುವಂತಹ ರಿಸಲ್ಟ್ ಅತಂತ್ರ ಸ್ಥಿತಿಯನ್ನ ನಿರ್ಮಾಣ ಮಾಡುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಇತ್ತೀಚೆಗೆ ನಾವು ರಾಜ್ ನ್ಯೂಸ್ ಒಂದು ಸಮೀಕ್ಷಾ ವರದಿಯನ್ನು ಕೊಟ್ಟಿತ್ತು. ಅದರ ಪ್ರಕಾರ 90-95ರ ಆಜುಬಾಜಲ್ಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಬರುತ್ತೆ ಅನ್ನೋದಾದ್ರೆ ಮೆಜಾರಿಟಿಗೆ ಕನಿಷ್ಠ 30-35 ಸ್ಥಾನಗಳ ಅಗತ್ಯ ಬೇಕಾಗುತ್ತೆ ಅನ್ನೋದನ್ನ ಹೇಳಿತ್ತು. ವಿಶ್ವವಾಣಿ ಕೂಡ ಇಂಥದ್ದೇ ಒಂದು ಸಮೀಕ್ಷೆಯನ್ನು ಕೊಟ್ಟಿತ್ತು, ಬಿಜೆಪಿ ಆಂತರಿಕ ಸಮೀಕ್ಷೆಯನ್ನ. ಅಲ್ಲಿ 35-40 ಸೀಟು ಬಿಜೆಪಿ ಅಥವಾ ಕಾಂಗ್ರೆಸ್ಗೆ ಮೆಜಾರಿಟಿಗೆ ಬೇಕಾಗುತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿತ್ತು. ಇವೆಲ್ಲವನ್ನು ನೋಡಿದ್ರೆ ನಿಜಕ್ಕೂ 2023ರಲ್ಲಿ ರಿಸಲ್ಟ್ ಬಂದ ಬಳಿಕ ಆದಷ್ಟು ಬೇಗ ಮಧ್ಯಂತರ ಚುನಾವಣೆ ಎದುರಾದ್ರೂ ಆಶ್ಚರ್ಯ ಇಲ್ಲ. ಅದು 1 ವರ್ಷ ಇರಬಹುದು, 2 ವರ್ಷ ಇರಬಹುದು. ಮತ್ತೆ ಇನ್ನೊಂದು ಇಲ್ಲಿ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ ಬಸವರೇ, ನೀವೀಗ ಸಮೀಕ್ಷೆ ಬಗ್ಗೆ ಹೇಳಿದ್ರೆ ಆ ಸಮೀಕ್ಷೆಯಲ್ಲೂ ಕೂಡ ಒಂದು ಅತಂತ್ರ ಸರ್ಕಾರ ಒಂದು ಫಸ್ಟ್ ಪಾಯಿಂಟ್, ಯಾರಿಗೂ ಬಹುಮತ ಸಿಗಲ್ಲ ಎನ್ನುವಂಥದ್ದು ಫಸ್ಟ್ ಪಾಯಿಂಟ್. ಅದ್ರ ಜೊತೆಗೆ ಬಹುಮತಕ್ಕೆ ಬೇಕಾಗಿರುವಂತಹ ಅಂತರ, ಈಗ ಬಿಜೆಪಿ ಆಂತರಿಕ ಸಮೀಕ್ಷೆಯ ಪ್ರಕಾರ ಬಹುಮತಕ್ಕೆ 113 ಸೀಟ್ ಬೇಕಾಗಿರುವಂಥದ್ದು, ಬಿಜೆಪಿಗೆ 70-75 ಸೀಟ್ ಸಿಗ್ಬೋದು, ಸುಮಾರು 40 ಸೀಟುಗಳ ಅಂತರ, ದೊಡ್ಡ ಪ್ರಮಾಣದ ಅಂತರ. ಕಾಂಗ್ರೆಸ್ಗೂ ಅದೇ ಪರಿಸ್ಥಿತಿ, ಒಂದು 30-40 ಸೀಟುಗಳ ಅಂತರ. ಜೆಡಿಎಸ್ಗೆ ಬಹುಮತ ಬರಲ್ಲ, ಈವನ್ 123 ಮಿಷನ್ ಇದ್ದಾಗ್ಲೂ ಕೂಡ ಜೆಡಿಎಸ್ಗೆ ಬಹುಮತ ಸಿಗಲ್ಲ ಎನ್ನುವಂಥದ್ದು. ಮೂರನೇ ಅತಿ ದೊಡ್ಡ ಪಕ್ಷವಾಗಿ ಜೆಡಿಎಸ್ ಬರ್ಬೋದು ಎನ್ನುವಂಥದ್ದು. ಸೊ ಬಹುಮತಕ್ಕೆ 30-40 ಶಾಸಕರ ಕೊರತೆ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಡುವಂತ ಸಂದರ್ಭದಲ್ಲಿ 2024ಕ್ಕೆ ಮಧ್ಯಂತರ ಚುನಾವಣೆ, ಮೈತ್ರಿ ಸರ್ಕಾರಗಳು ಆದ್ರೂ ಕೂಡ ಮಧ್ಯಂತರ ಚುನಾವಣೆ ಆದ್ರೆ ಅಚ್ಚರಿ ಇಲ್ಲ. ಜೊತೆಗೆ ಮೋದಿ ಹೆಸರನ್ನು ಹೇಳ್ಕೊಂಡು ಹೋಗ್ಲಿ ಮತ್ತೊಂದು ಚುನಾವಣೆ ಎದುರಿಸಲಿಕ್ಕೆ ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಈಗ ಬಿಜೆಪಿ 15-20 ಸ್ಥಾನಗಳಾದ್ರೆ 6 ಸ್ಥಾನ ಆದ್ರೆ ಆಪರೇಷನ್ ಕಮಲವನ್ನ ಮಾಡಬಹುದು. ಈ ಸಲ 104 ಸೀಟು ಬಂದು ಆಪರೇಷನ್ ಕಮಲ ಮಾಡಿರೋದು, ಅದು 1 ವರ್ಷ ಆದ್ಮೇಲೆ ಮಾಡ್ಕೊಂಡ್ರು. ಆದ್ರೆ ಇಲ್ಲಿ ಎದುರಾಗ್ತಿರುವಂತಹ ನಂಬರ್ನ ಕೊರತೆ 30-40ರ ಆಜುಬಾಜಲ್ಲಿರೋದ್ರಿಂದ ಆಪರೇಷನ್ ಕಮಲ ಅಷ್ಟು ಈಸಿ ಆಗುತ್ತಾ? ಆಪರೇಷನ್ ಹಸ್ತ ಇರಬಹುದು, ಆಪರೇಷನ್ ಕಮಲ ಇರಬಹುದು. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಆಪರೇಷನ್ ಕಮಲಕ್ಕೆ ನನ್ನ ಅನಿಸಿಕೆ ಪ್ರಕಾರ 2023ಕ್ಕೆ ಒಂದು ವೇಳೆ ಈ ಪ್ರಮಾಣದ ಶಾಸಕರ ಕೊರತೆ ಬಿಜೆಪಿಗೆ ಅಥವಾ ಕಾಂಗ್ರೆಸ್ಗೆ ಕಾಡಿದ್ರೆ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ವಿಶೇಷವಾಗಿ ಬಿಜೆಪಿಗೆ 3ನೇ ಬಾರಿ ಆಪರೇಷನ್ ಕಮಲ ಮಾಡಿಕೊಂಡು ತನ್ನ ಮೂಲ ಶಾಸಕರನ್ನು ಕಡೆಗಣಿಸಿ ಸರ್ಕಾರ ರಚನೆ ಮಾಡಿ ಬಿಜೆಪಿ ಉಳ್ಕೊಳ್ಳುವಂತ ಸಾಧ್ಯತೆ ಎಷ್ಟು ಮಟ್ಟಿಗೆ ಇದೆ ಎನ್ನುವಂಥದ್ದು. ನೀವು ಹೇಳೋ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಈ ರಿಸಲ್ಟ್ ಕೂಡ 2023ರ ರಿಸಲ್ಟ್ ಅಲ್ಲಿ ಬಿಜೆಪಿಗೆ ಕಡಿಮೆ ಸ್ಥಾನ ಬರೋದಕ್ಕೂ ಕೂಡ ಮೂಲ ವರ್ಸಸ್ ಸಿಗದ ಕಾರಣವೂ ಇರುತ್ತೆ, ಒತ್ತಡ, ಗೊಂದಲ. ಹೌದು. ಸೊ 3ನೇ ಆಪರೇಷನ್ ಕಮಲ ಮಾಡಿ ಅದು 40 ಸೀಟ್ ಲೆವೆಲ್ಗೆ ಆಪರೇಷನ್ ಕಮಲ ಮಾಡಿ ಅಥವಾ ಮೈತ್ರಿಯನ್ನ ಮಾಡ್ಕೊಂಡಾಗ ಕೂಡ ಸಚಿವ ಸ್ಥಾನಗಳನ್ನು ಬಿಟ್ಕೊಡ್ಬೇಕು. ಕರ್ನಾಟಕದಲ್ಲಿ ಅಂತಹ ಆಪರೇಷನ್ಗಳು ಅಸಾಧ್ಯ ಅಂತಾನೆ ಹೇಳ್ಬೋದು. ಹೌದು. ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಾಗ ಕೂಡ ದೊಡ್ಡ ಪ್ರಮಾಣದ ಸಚಿವ ಸ್ಥಾನಗಳನ್ನ ಇನ್ನೊಂದು ಪಕ್ಷಕ್ಕೆ ಬಿಟ್ಕೊಡ್ಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಸತತ ಅನ್ನೋದಕ್ಕಿಂತ ಸತತ ಅಲ್ಲ, 2 ಬಾರಿ ಸರ್ಕಾರ ತನ್ನದೇ ಸರ್ಕಾರ ರಚನೆ ಆದಾಗ್ಲೂ ಕೂಡ ಸಚಿವ ಸ್ಥಾನ ಮಿಸ್ ಮಾಡಿಕೊಂಡಂತಹ ಶಾಸಕರು ಅವರು ಸುಮ್ಮನೆ ಇರ್ತಾರ ಎನ್ನುವಂಥದ್ದು ಮುಖ್ಯದ ಪ್ರಶ್ನೆ. ಇನ್ನೊಂದು, ಒಬ್ಬ ಲೀಡ್ನ ಫ್ಯಾಕ್ಟರ್ 2023ರ ಚುನಾವಣೆ, ಅದು ಮಧ್ಯಂತರ ಚುನಾವಣೆಗೆ ಮುನ್ನುಡಿ ಆಗಲಿಕ್ಕೆ ಒಬ್ಬ ಲೀಡರ್ನ ಫ್ಯಾಕ್ಟರ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿ. ಅದು ಕೂಡ ನೋಡಿ, ಜುಲೈ 26, 2021 ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ BS ಯಡಿಯೂರಪ್ಪ ಅವರು ನೇರವಾಗಿ ಹೇಳೋಣ, BS ಯಡಿಯೂರಪ್ಪ ಅವರ ಮಹಾಮೌನ ನಿಜಕ್ಕೂ ಬಿಜೆಪಿ ಹೈಕಮಾಂಡ್ಗೆ ಬಹುದೊಡ್ಡ ಆತಂಕವನ್ನ, ಭಯವನ್ನು ಈ ಕ್ಷಣಕ್ಕೂ ಕೂಡ ನೀಡುತ್ತದೆ. ಯಾಕೆ ಯಡಿಯೂರಪ್ಪ ಅವರು ಸಿಎಂ ಸ್ಥಾನದಿಂದ ಇಳಿದ ಮೇಲೆ ಈ ಹಿಂದೆ ಯಾವ ರೀತಿ ವರ್ತಿಸಿದ್ರು, ಈಗ ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದಾರೆ ಅಂದ್ರೆ, ಒಬ್ಬ ಮಾಸ್ ಲೀಡರ್ ಅಷ್ಟು ಈಸಿಯಾಗಿ ಸೋಲ್ಕೋತಾರ ನಿಮ್ ಪ್ರಕಾರ? ಖಂಡಿತವಾಗಿಲ್ಲ. ನನಗೆ ಆಮೇಲೆ ನಿಮ್ಮ ಈ ಪಾಯಿಂಟ್ಗೆ ಆಡ್ ಆನ್ ತರ ಯಡಿಯೂರಪ್ಪ ಮತ್ತು ಬಿಜೆಪಿ, ಯಡಿಯೂರಪ್ಪ ಅವರಿಗಿಂತಲೂ ಕೂಡ ಹೆಚ್ಚಾಗಿ ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯವನ್ನು
ಬಿಜೆಪಿ ಯಾವ ರೀತಿಯಲ್ಲಿ ನಿಭಾಯಿಸುತ್ತೆ ಎನ್ನುವಂಥದ್ದು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಲ್ಲಿ ಬಿಜೆಪಿಗೆ ಸೀಟುಗಳು ಎಷ್ಟು ಬರ್ತವೆ, ಲಿಂಗಾಯತರಿಗೆ ಎಷ್ಟು ಓಟ್ ಹಾಕ್ತಾರೆ ಎನ್ನುವಂಥದ್ದನ್ನ ನಿರ್ಧಾರ ಮಾಡುತ್ತೆ. ಒಂದು ವೇಳೆ ಕಡೆಗಣಿಸಿದ್ರೆ ನೀವು ನಿನ್ನೆ ರಿಸಲ್ಟ್ ನಮಗೆ ಈಸಿಯಾಗಿ ಸಿಗುತ್ತೆ. ನೀವು ನಿನ್ನೆ ಹೇಳಿದ್ರೆ ಉತ್ಸವ ಮೂರ್ತಿಗಳನ್ನಾಗಿ ಇಟ್ಕೊಂಡ್ರೆ ಪ್ರಯೋಜನ ಖಂಡಿತ ಆಗಲ್ಲ. ಯಾಕಂದ್ರೆ ವಿಜೇಂದ್ರ ಉತ್ಸವ ಮೂರ್ತಿ ಆಗ್ಲಿಕ್ಕೆ ಬಂದಂತ ನಾಯಕ ಅಲ್ಲ. ಹೀಗಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಫ್ಯಾಕ್ಟರ್ ಕೂಡ 2023 ಚುನಾವಣೆಯಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣಕ್ಕೆ ಕಾರಣ ಆಗ್ಬೋದು. ಜೊತೆಗೆ 2024ಕ್ಕೆ ಮಧ್ಯಂತರ ಚುನಾವಣೆಗೂ ಕೂಡ ಕಾರಣ ಆಗಬಹುದು. ಮತ್ತೆ ನಾನು ಇನ್ನೊಂದು ಹೇಳ್ತೀನಿ. ಒಂದು ವೇಳೆ 2023 ಚುನಾವಣೆಗೆ ಅತಂತ್ರ ಸ್ಥಿತಿ ನಿರ್ಮಾಣವಾಗೋದಕ್ಕೆ ಕಾರಣವಾಗುವಂತಹ ಬಹುಮುಖ್ಯ ಅಂಶಗಳಲ್ಲಿ ಪರ್ಯಾಯ ಪಕ್ಷಗಳಾಗಿ ಕಾಣಿಸ್ತಿರುವಂತಹ ಸಣ್ಣ ಪುಟ್ಟ ಪಕ್ಷಗಳು, ಅವನ ಸಣ್ಣ ಪುಟ್ಟ ಪಕ್ಷ ಅಂತಿರೋ ಏನಂತಿರೋ ಆಮ್ ಆದ್ಮಿ ಪಾರ್ಟಿ ಇರಬಹುದು, ಕರ್ನಾಟಕ ರಾಷ್ಟ್ರ ಸಮಿತಿ ಇರಬಹುದು, ಪ್ರಜಾಕೀಯ ಇರಬಹುದು, SDPI ಇರಬಹುದು, ಹೀಗೆ ಈ ಪಕ್ಷ NCP ಏನೋ ಬರುತ್ತೆ ಅನ್ನೋದಿದೆ. ಅವೆಲ್ಲವೂ ಕೂಡ ಚಿಕ್ಕದಾಗಿ ಮತಗಳನ್ನ ಕಿತ್ಕೊಳ್ತಾ ಬಂದ್ರೆ ವ್ಯಯ ಆಗುತ್ತೆ. ಒಂದು ಬಲಿಷ್ಠ ಸ್ಥಿರ ಸರ್ಕಾರವನ್ನ ಹಾಳು ಮಾಡುವಂತಹ ಕೆಲಸವನ್ನ ಈ ಪಕ್ಷಗಳ ಮತಪೋಲು ಆ ಪಕ್ಷಗಳಿಗೆ ಹಾಕಿದಂತ ಮತಗಳೇ ವ್ಯರ್ಥ ಆಗಿ ಹೋಗಬಹುದು. ಅವರು ಶಾಸಕರನ್ನ ಆಮ್ ಆದ್ಮಿ ಪಾರ್ಟಿಯನ್ನು ವಿನ್ ಮಾಡಬೇಕು ಅಂತ ವೋಟ್ ಹಾಕಿದ್ರು ಕೂಡ ಆ ಪಕ್ಷದ ಶಾಸಕ ಅಭ್ಯರ್ಥಿ ವಿನ್ ಆಗದೇ ಇದ್ರೆ ಆ ಮತಗಳೇ ವೇಸ್ಟ್. SDPI ಆದ್ರೂ ಅಷ್ಟೇ, MIM ಆದ್ರೂ ಅಷ್ಟೇ. ಸೊ ನೀವು ಹೇಳೋದಾಗಿ ಸಣ್ಣ ಪಕ್ಷಗಳ ಈ ಮತ ತಿನ್ನುವ ಪ್ರಮೇಯ ಬಂದ್ರೆ 2023 ಕಂಪ್ಲೀಟ್ಲಿ ಅತಂತ್ರ, ವಿಚ್ ಮೇ ಲೆಡ್ ಟು 2024ಗೆ ಇನ್ನೊಂದು ಎಲೆಕ್ಷನ್ಸ್ಗೆ. ತುಂಬಾ ಜನಕ್ಕೆ ಬಸವರೇ, ನಾವೊಂದು ಯಾಕಂತ ಹೇಳಿದ್ರೆ ಇತಿಹಾಸವನ್ನ ತಿಳಿದವರು ಮಾತ್ರ ಇತಿಹಾಸ ನಿರ್ಮಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಒಂದು ಮಾತಿದೆ. ಸೊ ಇದನ್ನ ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಬಸವರೇ, ಈಗ ನಿಮ್ಮ ಹತ್ರ ಒಂದು ಅಂಕಿಅಂಶ ಇದೆ. ಏನು ಅಂತ ಹೇಳಿದ್ರೆ ಈ ರೀತಿ ಅತಂತ್ರ ಬಂದಂತ ಸಂದರ್ಭದಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರಗಳಾಗಿದ್ದಿದೆ ನಮ್ಮಲ್ಲಿ, ಇಲ್ಲ ಅಂತ. ಬಟ್ ಅದು ಎಷ್ಟು ಮಟ್ಟಿಗೆ ಬರೀ ನಾವು ಯಡಿಯೂರಪ್ಪ ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಅಲ್ಲ, 1983 ಕೂಡ ನೋಡಿ, ಅಲ್ಲಿ ನೀವು ಅಂಕಿಅಂಶವನ್ನು ನೀವು ಎಕ್ಸ್ಪ್ಲೈನ್ ಮಾಡಿ. ಅಕ್ಷಯ್, ನಿಜ 1983 ಈ ರಾಜ್ಯ ಮೊಟ್ಟ ಮೊದಲ ಸಮ್ಮಿಶ್ರ ಸರ್ಕಾರವನ್ನು ಕಾಣುತ್ತೆ. 2004 ಎರಡನೇ ಸಮ್ಮಿಶ್ರ ಸರ್ಕಾರ, ಮತ್ತೆ 2006 ಮೂರನೇ ಸಮ್ಮಿಶ್ರ ಸರ್ಕಾರ, 2018 ನಾಲ್ಕನೇ ಸಮ್ಮಿಶ್ರ ಸರ್ಕಾರ. ಸಮ್ಮಿಶ್ರ ಸರ್ಕಾರಗಳು ಯಾವುದೂ ಕೂಡ ಪೂರ್ಣಾವಧಿಯನ್ನು ಪೂರೈಸಲೇ ಇಲ್ಲ ರಾಜ್ಯದಲ್ಲಿ. ನೀವು 1983 ಲೆಕ್ಕಾಚಾರ ನೋಡಿದ್ರೆ ಅವತ್ತು ಜನತಾ ಪಾರ್ಟಿ 95 ಸ್ಥಾನ ತಗೊಳುತ್ತೆ, ಕಾಂಗ್ರೆಸ್ 82, ಬಿಜೆಪಿ 18, ಪಕ್ಷೇತರರು 29. ಬಿಜೆಪಿ ಬಾಹ್ಯ ಬೆಂಬಲವನ್ನ ಜನತಾ ಪಾರ್ಟಿಗೆ ಕೊಟ್ಟ ಕಾರಣಕ್ಕೋಸ್ಕರ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗ್ತಾರೆ. 2 ವರ್ಷಗಳಲ್ಲಿ ಮಧ್ಯಂತರ ಚುನಾವಣೆ ಎದುರಾಗುತ್ತೆ. ಆಮೇಲೆ ಇನ್ನೊಂದು ಪಕ್ಷೇತರರು 29 ಪಕ್ಷೇತರ ಇಂಡಿಪೆಂಡೆಂಟ್ ಸ್ವತಂತ್ರರೇ 22. ಹಂಗ್ ನೋಡಕ್ ಹೋದ್ರೆ ನಿಮಗೆ ಜನತಾ ಪಾರ್ಟಿ ಮತ್ತೆ ಪಕ್ಕ ಇಂಡಿಪೆಂಡೆಂಟ್ಸ್ ಸೇರ್ಕೊಂಡು ಸರ್ಕಾರ ರಚನೆ ಮಾಡ್ಲಿಕ್ಕೆ ಅವಕಾಶ ಇತ್ತು. ಆದ್ರೆ ನಾನು ಹೇಳ್ತಾ ಇರೋದು, ಸರ್ಕಾರ 85ಕ್ಕೆ ಪತನ ಆಗುವ ಸ್ಥಿತಿ ಬಂದಾಗ್ಲೂ ಕೂಡ ಬಿಜೆಪಿಯನ್ನು ಹೊರತುಪಡಿಸಿ ಇನ್ನೊಬ್ಬರ ಜೊತೆ ಸರ್ಕಾರ ಇರುತ್ತೆ, ಬಟ್ ಆಗ್ಲೇ ಇಲ್ಲ. ಅದಾದ ಬಳಿಕ 2004 ಕೂಡ ಕಾಂಗ್ರೆಸ್ಗೆ 65 ಬರುತ್ತೆ, ಬಿಜೆಪಿಗೆ 79 ಬರುತ್ತೆ, JDSಗೆ 58 ಬರುತ್ತೆ. ಇತರರು ಇಂಡಿಪೆಂಡೆನ್ಸ್ 22. ಈ ಬಾರಿಯ ಚುನಾವಣೆ 2023 ಚುನಾವಣೆಯ ಒಂದು ಲೆಕ್ಕಾಚಾರ ಇರುವಂತದ್ದು, ಇಂಡಿಪೆಂಡೆನ್ಸ್ ಕೂಡ ಜಾಸ್ತಿ ಸ್ಥಾನಗಳನ್ನು ಗೆಲ್ಲಬಹುದು. ನಾವು ಇಂಡಿಪೆಂಡೆನ್ಸ್ ಅನ್ನೋದಕ್ಕಿಂತ ಇತರ ಸಣ್ಣ ಪುಟ್ಟ ಪಕ್ಷಗಳನ್ನು ಒಳಗೊಂಡಂತಹ ಒಂದು ನಂಬರ್ ಅಂತ ಹೇಳಿದ್ರೆ, ಸೊ 2004 ಕೂಡ ಈ ರೀತಿ ಅಂದ್ರೆ ನೋಡಿ, ಅಲ್ಲಿ ನಾವೀಗ ಏನು ಆಂತರಿಕ ಸಮೀಕ್ಷೆಗಳು ಸರ್ವೆಗಳನ್ನು ಏನ್ ಹೇಳ್ತಾ ಇದ್ವಿ ಅದೇ ನಂಬರ್ ಅನ್ನು ಕೊಟ್ಟಿರೋದು. ಬಿಜೆಪಿಗೆ 79, ಕಾಂಗ್ರೆಸ್ಗೆ 65ರಿಂದ 70, 75. 2018 ಅತಂತ್ರ ರಿಸಲ್ಟ್ ಅಂತೂ 2023 ಬರಲ್ಲ, ಅದಕ್ಕಿಂತ ಕಡಿಮೆ. ಹೌದು, ಕಂಪ್ಲೀಟ್ ಅಂದ್ರೆ ನಿಮಗೆ ಬಿಜೆಪಿಗೆ ಮೆಜಾರಿಟಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ 100 ದಾಟಲ್ಲ, ಯಾವುದು ದಾಟಲ್ಲ ಅನ್ನೋದನ್ನ ಈಗಲೂ ಸಮೀಕ್ಷೆಗಳು ಹೇಳ್ತಿದ್ದಾವೆ. ಅಂತಹ ಸ್ಥಿತಿ ಏನಾದ್ರೂ ಎದುರಾದ್ರೆ ಅಕ್ಷಯ್ ನಿಜಕ್ಕೂ ಮಧ್ಯಂತರ ಚುನಾವಣೆ ಎದುರಾಗುತ್ತೆ. ಅದು 2024 ಬರುತ್ತೋ ಅಥವಾ ಅದಕ್ಕಿಂತ ಮುಂಚೆನೆ ಬರುತ್ತೋ ಗೊತ್ತಿಲ್ಲ. ಆದ್ರೆ 2024ಕ್ಕೆ ಸಾಧ್ಯತೆಗಳು ಯಾಕೆ ಜಾಸ್ತಿ? ಒಂದು ವೇಳೆ 2023ಕ್ಕೆ ಅತಂತ್ರ ಆದ ಅಂತ ಹೇಳಿದ್ರೆ 2023ಕ್ಕೆ ಮೋದಿ ಅವರು ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ ಜನರ ಹತ್ರ ಮತ ಕೇಳಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಇನ್ನೊಂದು ಆಪ್ಷನ್ಸ್, ಮೇ ಬಿ ಬಿಜೆಪಿ ಅಂಥದ್ದೊಂದು ಆಪ್ಷನ್ಸ್ ಅನ್ನ ಎಲ್ಲಾ ಪ್ರಯತ್ನಗಳು ಮಾಡಿಯೂ ಕೂಡ ಕೈಗೂಡದೇ ಇದ್ರೆ ಅಂಥದ್ದೊಂದು ಪ್ರಯತ್ನಕ್ಕೆ 2024ರಲ್ಲಿ ಬನ್ನಿ, ಲೋಕಸಭೆ ಮತ್ತು ರಾಜ್ಯಸಭೆ ವಿಧಾನಸಭೆಗಳನ್ನ ಅಲ್ಲಿ ಒಂದು ಜಯಕರ ಹಾಕ್ಲಿಕ್ಕೆ, ಕೇಂದ್ರದಲ್ಲಿ ಮೋದಿ, ದಿಲ್ಲಿಗೆ ಮೋದಿ, ಕರ್ನಾಟಕ ಬಿಜೆಪಿ ಆ ತರದೊಂದು ಘೋಷಣೆಯನ್ನ ಮಾಡ್ಕೊಳ್ಳಿಕ್ಕೆ ಆಪ್ಷನ್ಸ್ ಇದೆ.
ಸೊ ಅಕ್ಷಯ್ ಈಗ ಕನ್ಕ್ಲೂಷನ್ ಬಂದ್ರೆ ನನ್ಗನ್ಸೋದು ಆ ಕಾರಣ ಈ ರಿಸಲ್ಟ್ ಮತ್ತು ಸಮೀಕ್ಷೆಗಳೆಲ್ಲವನ್ನೂ ನೋಡ್ತಿರುವಂತಹ ಜನ ನಿಜಕ್ಕೂ ಸ್ಥಿರ ಸರ್ಕಾರ ಬೇಕು ಅಂದ್ರೆ ಒಂದೇ ಪಕ್ಷವನ್ನ ಗುರಿಯಾಗಿ ಇಟ್ಕೋಬೇಕು. ಇಲ್ಲ ನಾವು ಸ್ವಲ್ಪ ಜನ ಆಪ್ ಆಗ್ತೀವಿ, ಸ್ವಲ್ಪ ಜನ ಪ್ರಜಾಕೀಕ್ ಆಗ್ತೀವಿ, ಇಲ್ಲ ಸ್ವಲ್ಪ ಜನ JDS ಆಗ್ತೀವಿ ಅಥವಾ ಕಾಂಗ್ರೆಸ್, ಈ ತರ ಹರಿದು ಹಂಚಿ ಹೋದ್ರೆ ದುಡ್ಡು ಪೋಲ ಆಗೋದು ಜನರದ್ದೇನೆ, ಇನ್ಯಾರದ್ದು ಅಲ್ಲ. ಆ ಕಾರಣಕ್ಕೋಸ್ಕರನೇ ನಿಮಗೆ ಯಾವುದೇ ಪಕ್ಷ ಆಗಲಿ ಒಂದು ಪಕ್ಷವನ್ನಷ್ಟೇ ಬೆಂಬಲಿಸಿದ್ರೆ ಮಾತ್ರ ಸ್ಥಿರ ಸರ್ಕಾರ ಬರುತ್ತೆ. ಇಲ್ಲಾಂದ್ರೆ 2023 ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ಮಧ್ಯಂತರ ಚುನಾವಣೆ ಪಕ್ಕ ಅನ್ನೋ ಚರ್ಚೆ ಆರಂಭ ಆಗಿದೆ. ಅದಕ್ಕೆ ಅಂಕಿಅಂಶ ಕೂಡ ಕೊಟ್ಟಿದ್ದೀವಿ. ನಿಮ್ಮ ಪ್ರಕಾರ ಮತ್ತೆ ಈ ಇಲ್ಲಿವರೆಗೆ ಬಂದಿರುವಂತಹ ಸಮೀಕ್ಷೆಗಳು ಕೂಡ ಹೇಳ್ತಾ ಇರುವಂತದ್ದು ಎವ್ರಿ ಪಾರ್ಟಿ 90-95 ಮ್ಯಾಕ್ಸಿಮಮ್ ಕೊಟ್ಟಿರುವಂತದ್ದು, ಅಥವಾ 70ರಿಂದ 80, ಅಂದ್ರೆ ಮೆಜಾರಿಟಿಗೆ ಸುಮಾರು 30ರಿಂದ 40 ಸೀಟು ಕೊರತೆ ಆಗೇ ಆಗುತ್ತೆ. ಅಷ್ಟು ದೊಡ್ಡ ಸೀಟುಗಳನ್ನ ಹೊಂದಾಣಿಕೆ ಮಾಡಿಕೊಂಡ್ರು ಜೊತೆಯಾಗಿ ಸಂಸಾರ ಮಾಡುವಂಥದ್ದು ಬಹಳ ಕಷ್ಟ. ಈ ವಿಚಾರದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.